ಫಸ್ಟ್ ಆಫ್ ಆಲ್ ಈ ಹಾಡಿನ ಜೊತೆ ಸೇರ್ಕೊಂಡಿರುವಂತಹ ನೆನಪು ನಮ್ಮ ಶಂಕರ್ ನಾಗ್ ಸರ್ ಅವರ ನೆನಪು. ಮಿಡಲ್ ಕ್ಲಾಸ್ ಸಂಸಾರಗಳು ಹೇಗಿರುತ್ತೆ, ಆ ಪುಟ್ಟ ಜೀವನದಲ್ಲಿ ಎಂತೆಂತ ಕಥೆಗಳು, ಎಂತೆಂತ ಭಾವನೆಗಳು, ಎಷ್ಟು ಇಮೋಷನ್ಸ್ ತುಂಬಿರುತ್ತೆ ಅನ್ನೋದನ್ನ ಅಷ್ಟು ಸರಳವಾಗಿ ಹೇಳುವಂತಹ ಒಬ್ಬ ಚಿತ್ರ ನಿರ್ದೇಶಕರು ನಮ್ಮ ನೆಚ್ಚಿನ ಶಂಕರ್ ನಾಗ್ ಸರ್ ಅವರು. ಇವತ್ತು ಈ ವೇದಿಕೆ ಮೇಲೆ ಈ ಸ್ವಾಮಿಗೆ ಒಂದು ಗೌರವ ಎದ್ದು ನಿಂತು ನಾವು ಸಲ್ಲಿಸಲೇಬೇಕು, ಈ ಟೆಕ್ನಿಷಿಯನ್ಗೆ ಶಂಕರ್ ನಾಗ್ ಸರ್ಗೆ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ವಿಪಿ ಸರ್, ಎಂಥ ಕಲಾವಿದರನ್ನ ಕಳ್ಕೊಂಡ್ಬಿಟ್ವಲ್ಲಪ್ಪ, ಎಂಥವ್ರನ್ನ ಕಳ್ಕೊಂಡ್ಬಿಟ್ವಿ ಅಂತ. ಇನ್ನು ಏನೇನು ಕನಸುಗಳು, ಏನೇನು ಸೃಷ್ಟಿ ಮಾಡಬೇಕು ಅಂತ. ಈ ಸ್ಪೆಷಲಿ ಈ ಹಾಡಂತೂ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ನಮ್ಮ ರೇಡಿಯೋನಲ್ಲಿ ಕೇಳೋ ದಿನಗಳು ಅದು. ಹಾಡುಗಳು, ಈ ಹಾಡು ಬಂದ್ರೆ ಒಂದು ಆಕರ್ಷಣೆ ಎಳೆಯೋದು. ಆ ಸಿನಿಮಾ ಆ ಎಲ್ಲ ಹಂಗೇ ಇದೆ, ಕಣ್ಮುಂದೆನೇ ಇದೆ. ಶಂಕರ್ ನಾಗ್ ಸರ್ದು ಆ ವಿಜುವಲ್ಸ್, ಈ ಹಾಡು. ಈ ಜನರೇಷನ್ ನೀವು ನಿಜವಾಗ್ಲೂ ಆ ಹಾಡನ್ನೆಲ್ಲ ನೋಡಿ ಬೆಳೆದಿಲ್ಲ, ಬಟ್ ಏನೋ ಹಾಡನ್ನ ನೋಡಿ ಬೆಳೆದಿರೋವ್ರ ತರ ನೀವು ಅದನ್ನ ಇಲ್ಲಿ ನಮ್ಮ ಮುಂದೆ ಇಟ್ರಿ. ಅಷ್ಟು ಒಲವಿನಿಂದ ಅದನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರಿ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಅಮೇಝಿಂಗ್ ಸಾಂಗ್ ಸೆಲೆಕ್ಷನ್, ಅಮೇಝಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಇದ್ರ ಕೋಆರ್ಡಿನೇಷನ್ ಬಹಳ ಚೆನ್ನಾಗಿತ್ತು. ಅಂಡ್ ಈ ಹಾಡಲ್ಲಿ ಬೇಕಾಗಿರೋದು ನಿಜವಾಗ್ಲೂ ಇನ್ನೋಸೆನ್ಸ್. ಅದು ಬಹಳ ಚೆನ್ನಾಗಿ ನೀಟಾಗಿ ಇನ್ನೋಸೆನ್ಸ್ ಎದ್ದು ಕಾಣ್ತಿತ್ತು. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಅವ್ರು ಹೇಳೋರು, ಐ ನೀಡ್ ಎ ಬಾಟಲ್ ಟು ಸೇವ್ ಸಮ್ ಟೈಮ್ ಅಂತ. ಐ ನೀಡ್ ಎ ಬಾಟಲ್ ಟು ಸೇವ್ ಸಮ್ ಟೈಮ್ ಟು ಸ್ಪೆಂಡ್ ದ ಟೈಮ್ ವಿತ್ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್. ಅಂದರೆ ಒಂದು ಬಾಟ್ಲಲ್ಲಿ ಸಮಯ ಸೇವ್ ಮಾಡಿಟ್ಕೊಂಡು ನನ್ನ ಹೆಂಡತಿ ಮಕ್ಕಳ ಜೊತೆಲಿ ಯಾವಾಗಾದರೂ ಕಳೆಯೋಕ್ಕೆ ಆ ಟೈಮ್ನ ಸೇವ್ ಮಾಡಬೇಕು ಅಂತ ಹೇಳೋರು. ಅವರೊಂದು ಬೋರ್ಡ್ ಹಾಕ್ಕೊಂಡಿದ್ರು, ಟು ಫಿನಿಶ್ ಎ ಜಾಬ್ ಫಸ್ಟ್ ಬಿಗಿನ್ ಅಂತ. ಅವ್ರ ಆಫೀಸ್ನಲ್ಲಿ ಟು ಫಿನಿಶ್ ಎ ಜಾಬ್ ಫಸ್ಟ್ ಬಿಗಿನ್ ಅಂತ ಹಾಕಿ ಶಂಕರ್ ನಾಗ್ ಅಂತ ಹಾಕ್ಕೊಂಡಿದ್ರು. ಅದರಿಂದ ಎಲ್ಲ ಕೆಲಸಗಳನ್ನು ಆರಂಭ ಮಾಡೋರು. ಅದೇನು ಅರ್ಜೆಂಟ್ ಇತ್ತೋ ಇವ್ರಿಗೂ ಆ ಅಪ್ಪುಗೂ ಸುಮ್ಮನೆ ನಮ್ಮನ್ನು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿ, ಯಾರೋ ಹೋದರೆ ಬೇಜಾರಾಗಲ್ಲ, ಒಂದು ಭವಿಷ್ಯ ನಿರ್ಮಾಣ ಮಾಡ್ತಾ ಇರೋರು ಹಿಂಗೆ ಅರ್ಧದಲ್ಲಿ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಚೆನ್ನಾಗಿ ಆಡಿದ್ರಿ. ಇನ್ನೊಂದು ಟೀಮ್ ಹಾಡಲಿ, ಆಮೇಲೆ ನೋಡಿ. ಉಧೋ ಉಧೋ ಎಲ್ಲವ ಅಂತ ಹೇಳಿ ಇವತ್ತು ಬಹಳ ಭಕ್ತಿಯಿಂದ ಆ ಶಕ್ತಿ ದೇವಿ ಎಲ್ಲಮ್ಮನನ್ನ ಪ್ರಾರ್ಥಿಸ್ತಾ ಇಬ್ರು ಹಾಡಿನ ಅರ್ಪಣೆಯನ್ನ ನೀಡಿದ್ದಾರೆ. ಕಾಸರ್ ಹಾಗೂ ರಜತ್, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಕೇಳೋಣ. ವಿಪಿ ಸರ್. ಬಾ ಏನ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇಬ್ರು. ಧನ್ಯವಾದ ಸರ್. ಬಹಳ ಚೆನ್ನಾಗಿತ್ತು. ಅದು ಇಬ್ರು ಆ ತಾಯಿನ ಹಂಗೆ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ರಿ. ಒಂದು ನಿಮ್ಮ ಹಾಡಿನ ಮೂಲಕ ಒಟ್ಟಾರೆ ಪ್ರೆಸೆಂಟೇಷನ್ ನಿಜವಾಗ್ಲೂ ಒಂದು ಸೆಲೆಬ್ರೇಷನ್ ತರನೇ ಇತ್ತು. ಥ್ಯಾಂಕ್ ಯು ಸೋ ಮಚ್. ಇಬ್ರು ಟ್ರೈಂಗ್ ಟು ಡೂ ದೇರ್ ಬೆಸ್ಟ್, ಯಾವಾಗಲೂ ಏನಾದರೂ ಮಾಡ್ಬೇಕಂತ. ಬಟ್ ಇವತ್ತು ನಿಜವಾಗ್ಲೂ ಬೆಸ್ಟ್ ಆಗಿತ್ತು. ಸೂಪರ್. ಕಾಸರ್ ಅವ್ರ ಕೊನೆಯಲ್ಲಿ ಹಾಡಿದ ಆಲಾಪು ಅದೇನಂದ್ರೆ ಅದರಲ್ಲಿ ಎಷ್ಟೇ ನೀವು ಅದನ್ನ ಟಾಪಲ್ಲಿ, ಐ ಮೀನ್ ರೇಂಜ್ ಮೇಲಿದ್ರು ಕಂಟ್ರೋಲ್ಡ್ ಆಗಿ ಡೈನಾಮಿಕಲ್ ಆಗಿ ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಎ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್. ಲೆಟ್ ಅಸ್ ವೇಟ್ ಫಾರ್ ದಿ ನೆಕ್ಸ್ಟ್ ಟೀಮ್, ಆಮೇಲೆ ಇದರ ಹತ್ರ ಹೋಗೋಣ. ಥ್ಯಾಂಕ್ ಯು ಮಹಾಗುರುಗಳೇ. ಅಂಡ್ ಕಾಸರ್ ಸೆಲೆಬ್ರೇಷನ್ ಥೀಮು, ಆದ್ರೆ ನಿಮ್ಮನೇಲೆ ಒಂದು ಸೆಲೆಬ್ರೇಷನ್ ಆಗ್ತಾ ಇದೆ ಅಂತ ಹೇಳಿ ಕೇಳ್ಪಟ್ಟೆ ನಾನು. ಒಂದು ಸಂತೋಷದ ವಿಚಾರ, ನೀವೇ ಹೇಳ್ತೀರಾ? 2 ವಾರದಿಂದ ನಾನು ಬಂದಿದ್ದಿಲ್ಲ. ಹೌದು, ಮನೆಯಲ್ಲಿ ಮಿಸ್ಸಸ್ಸು ಪ್ರೆಗ್ನೆಂಟ್ ಇದ್ರು, ಡೆಲಿವರಿ ಆಯ್ತು. ನಾನು ಇಷ್ಟಪಟ್ಟಿದ್ದು ಹೆಣ್ಣು ಪಾಪು, ಹೆಣ್ಣು ಮಗುನೇ ಆಗಿದೆ. ಅಂಡ್ ಕಾಸರ್, ನಿಮ್ಮ ತಾಯಿನ ಕಳ್ಕೊಂಡಂತಹ ನೋವನ್ನ ನೀವು ನಮ್ ಜೊತೆ ಹಂಚ್ಕೊಂಡಿದ್ರಿ. ಮತ್ತೆ ಆ ತಾಯಿನೇ ಹುಟ್ಟು ಬಂದಿದ್ದಾಳೆ ನಿಮ್ಗೆ ಮಗಳಾಗಿ. ಖುಷಿಯಾಗಿರಿ ಕಾಸರ್. ಹಂಸಲೇಖ ಸರ್ ಅವತ್ತು ಹೇಳಿದ್ರು, ನಿನಗೆ ತಂದೆ ತಾಯಿ ಇಲ್ಲ, ಸ್ವರ ಮಾತಾ ಲಯ ಪಿತ ಅಂತ. ಅವರೇ ನಿನ್ನ ತಂದೆ ತಾಯಿ ಅಂತ. ಇವಾಗ ನಿಜವಾಗ್ಲೂ ಒಂದು ತಾಯಿ ಹುಟ್ಟಿ ಬಂದಿದ್ದಾರೆ ಅಂತ ನನಗೆ ತುಂಬಾ ಸಂತೋಷ ಆಗ್ತದೆ. ಒಳ್ಳೇದಾಗ್ಲಿ. ನಿಮ್ಮ ಮನೆಯಲ್ಲಿ ಇನ್ನಷ್ಟು ಸುಖ, ಸಂಭ್ರಮ, ಸಂತೋಷ, ನೆಮ್ಮದಿ ಜಾಸ್ತಿ ಆಗ್ಲಿ ಅನ್ನೋದು ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಈ ಸೆಲೆಬ್ರೇಷನ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಅರ್ಜುನ್ ಸರ್. ಸೂಪರ್ಬ್ ಸೆಲೆಬ್ರೇಷನ್, ಅಮೇಝಿಂಗ್ ಸೆಲೆಬ್ರೇಷನ್. ಏನಂದ್ರೆ ಕಂಬದ ರಂಗಯ್ಯನವರು
ಹರಿಕತೆ ಅವ್ರಿಗೆ ಹೇಳಿ ಮಾಡಿಸ್ದಂಗಿತ್ತು. ಬಹಳ ಚೆನ್ನಾಗಿತ್ತು, ಅದು ತುಂಬಾ ಸ್ಪೆಷಲ್ ಆಗಿತ್ತು ಅಂಡ್ ತುಂಬಾ ಪ್ರೊಫೆಷನಲ್ ಆಗಿತ್ತು. ಅಂಡ್ ನಮ್ಮ ಹನುಮಂತ ಇವತ್ತು ನೆಕ್ಸ್ಟ್ ಲೆವೆಲ್. ಈ ತರ ನೋಡೇ ಇರ್ಲಿಲ್ಲ ನಾನು ಹನುಮಂತನ. ಅವನು ಆಟಿಟ್ಯೂಡ್, ಆ ರಿದಮ್ ಬರಕ್ ಮುಂಚೆನೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನೀವು ಯಾವ ಟೈಮಲ್ಲಿ ಪುಷ್ಪರಾಜ್ ಅಂದ್ರು ಅವನು ಇವತ್ತು ಪುಷ್ಪರಾಜೇ ಆಗ್ಬಿಟ್ಟಾನೆ. ಹನುಮಂತ ಫ್ಲವರ್ ಬಾಯ್. ಅವ್ರು ಪುಷ್ಪರಾಜ್ ಮೇಡಮ್, ಇವ್ರು ಹನುಮಂತ. ಇವ್ರ ಡೈಲಾಗ್ ಏನ್ ಗೊತ್ತಾ? ಏನು? ಹನುಮಂತ ದೇವರಲ್ಲ, ಪವರ್. ಏಯ್ ನೋಡು, ಇಂಥ ಡೈಲಾಗ್ ಹೇಳಿದ್ರೆ ಹೇಳೋ. ಹನುಮಂತ ಪವರ್ ಅಲ್ಲ, ಅದೇ ತೂ, ದೇವರಲ್ಲ ಪವರ್, ಆತರ. ಹನುಮಂತ ದೇವರಲ್ಲ, ಪವರ್ ಪವರ್ ಪವರ್. ಏಯ್ ಹನುಮಂತ ದೇವರಲ್ಲ, ಪವರ್. ನೀನು ಆ ಹಾಡು ಅಂದಿಲ್ಲ, ಅದೇ ಟೋನಲ್ಲೇ ಹೇಳ್ತಾ ಇದ್ದ. ಸ್ವಲ್ಪ ಬೇಸ್ ವಾಯ್ಸಲ್ಲಿ ಹೇಳು, ಹನುಮಂತ, ಆತರ. ಹನುಮಂತ. ಇದು ಬೇಸ್ ಅಲ್ಲ, ಇದು ಬೇಸ್ಲೆಸ್ ವಾಯ್ಸ್ ಇದು ನಿಮ್ದು. ಹನುಮಂತ ದೇವರಲ್ಲ, ಪವರ್ ಪವರ್ ಪವರ್. ಏಯ್ ಅದು ಯಾವ ಟೈಮಲ್ಲಿ ಇವ್ರು ಡೈಲಾಗ್ ಹೇಳಿದ್ರು ಅರ್ಜುನ್ ಸರ್. ಪವರ್, ವೆರಿ ನೈಸ್. ಪರ್ಫಾರ್ಮೆನ್ಸ್ ಪವರ್ ಹೆಂಗಿತ್ತು ಮಹಾಗುರುಗಳೇ? ಪರ್ಫಾರ್ಮೆನ್ಸ್ ಇಬ್ಬರದು ಚೆನ್ನಾಗಿತ್ತು. ಹಾ. ಆ ಟೀಮ್ದು ಚೆನ್ನಾಗಿತ್ತು, ಈ ಟೀಮ್ದು ಚೆನ್ನಾಗಿತ್ತು. ತುಂಬಾ ವಿಶೇಷ ಅನಿಸಿದ್ದು ರಂಗ ಏನು ಕೊಟ್ಟರು ಹಾಡ್ತಾನೆ. ಬಟ್ ನಮ್ಮ ಹನುಮಂತ ಇವತ್ತು ರಿದಮ್ ಮೇಲೆ, ಅದು ಲಾಸ್ಟ್ ಬಾರ್ಗಳಲ್ಲಿ ಬರುವ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ತಾಳಕ್ಕೆ ಕರೆಕ್ಟಾಗಿ ಹೇಳ್ದ. ಅದು ಸ್ವಲ್ಪ ವಿಶೇಷ ಅಂತ ಅನಿಸ್ತಪ್ಪ ನನಗೆ. ಅರ್ಜುನ್ ಜನ್ಯ ಸರ್, ಈ ಸಮಯ ಆನಂದಮಯ ಅನ್ನೋದನ್ನ ಈ ಸಮಯ ಸಂಗೀತಮಯ ಮಾಡಿದ್ರಿ. ಅದ್ಭುತವಾಯಿತು, ವಂಡರ್ಫುಲ್. ಅಂದ್ರೆ ಮ್ಯೂಸಿಕಲ್ ಆಗಿ ಸಾಧನೆಯವರು ಸ್ಪೆಷಲಿ ತುಂಬಾ ನೀವು ಕಾನ್ಸಂಟ್ರೇಟ್ ಮಾಡಿ ಹಾಡು ಕರೆಕ್ಟಾಗಿ ಬರಲೇಬೇಕು ಅಂತ ಅನ್ಕೊಂಡು ಹಾಡೋದು ನಿಮ್ಮ ಹಾಡುಗಾರಿಕೆಯಲ್ಲಿ ಕಾಣಿಸ್ತಿತ್ತು. ಆ ಡೆಡಿಕೇಶನ್ ಕಾಣಿಸ್ತಿತ್ತು. ನೀವು ಸೋ ಆನ್ ಫೋಕಸ್. ಬಹಳ ಚೆನ್ನಾಗಿದೆ. ದತ್ತ ಈಸಿಯಾಗಿ ಹಿ ವಾಸ್ ದೇರ್. ತುಂಬಾ ಚೆನ್ನಾಗಿ ಮ್ಯಾಚ್ ಆಯ್ತು ನಿಮ್ಮಿಬ್ಬರಿಗೆ ಈ ಹಾಡು. ಖಂಡಿತವಾಗ್ಲೂ ಲಕ್ಷ್ಮೀ ಮೇಡಮ್ ಟೀಮ್ಗೆ ಒಂದು ಪವರ್ಫುಲ್ ಕಪಲ್ಸ್ ನೀವಿಬ್ಬರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ಮಹಾರಾಜರು, ಮಹಾಗುರುಗಳು, ಫಸ್ಟ್ ಮೆಂಟರ್ ಅವರಿಗೆ ದೊಡ್ಡ ಅಭಿನಂದನೆ ಸಲ್ಲಿಸಿದೆ. ಹಾಡಿನ ಆಯ್ಕೆ, ಅವರನ್ನ ತಯಾರು ಮಾಡಿರೋ ರೀತಿ, ಎರಡಕ್ಕೂ ದೊಡ್ಡ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಶಂಕರ್ ನಾಗ್ ಅವರು ಚಿತ್ರರಂಗಕ್ಕೆ ಬೇಕಾದಂತ ದೊಡ್ಡ ಸೇವೆ ಮತ್ತು ಅವ್ರ ಸಂಬಂಧಿತ ಹಾಡು, ಆ ಟೀಮು ಎಲ್ಲ ಚೆನ್ನಾಗಿ ಹಾಡಿದ್ರು. ಆದರೂ ನಮ್ಮ ಚಾಂಪಿಯನ್ಶಿಪ್ ವೇದಿಕೆಗೆ ರಾಗಗಳು ಯಾವಾಗಲೂ ನಮ್ಮನ್ನ ಆಳಲಿ ಅಂತ ಈ ಟೀಮ್ಗೆ ಹೊರಡಲಿ.